ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರುವಂಥದ್ದು. ಈಗಾಗಲೇ ತಮಗೆ ಒಂದು ಕ್ಯಾನ್ಸರಿನ ಬಗ್ಗೆ ನಾನು ಮಾರಕ ಕಾಯಿಲೆ ಏನಿದೆ ಅದ್ರ ಬಗ್ಗೆ ತಮಗೆ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಕ್ಯಾನ್ಸರ್ ರೋಗ ಏನಿದೆ ಅದು ಫುಡ್ ಪಾಯ್ಸನಿಂದ ಬರುವಂಥ ರೋಗ. ಅದಕ್ಕಾಗಿ ಆ ಫುಡ್ ಪಾಯ್ಸನಿಗೆ ಸಂಬಂಧಪಟ್ಟಂತೆ ತಾವು ಒಂದು ಟೇಸ್ಟಿ ಫುಡ್ಡನ್ನಾಗಿರ್ಬೋದು, ಸ್ವೀಟನ್ನು ಹೆಚ್ಚಿನದಾಗಿ ಅವಾಯ್ಡ್ ಮಾಡಬೇಕು. ಯಾಕಂತ ಕೇಳಿದ್ರೆ ಆ ಟೇಸ್ಟಿ ಫುಡ್ಡನ್ನೆಲ್ಲ ತಿಂದರೆ ಅದೇನಾಗ್ತಾ ಕೇಳಿದ್ರೆ ಆ ವೈರಸ್ ಗ್ರೋತ್ ಆಗುವಂಥ ಸಾಧ್ಯತೆ ಇರ್ತದೆ. ಮತ್ತೇನಂತ ಕೇಳಿದ್ರೆ ಆ ಕಾಯಿಲೆಗಳು ಡಿಫಿಕಲ್ಟ್ ಮತ್ತು ಕಷ್ಟಕರ ಆಗ್ತದೆ ನಿಮಗೆ. ಸೊ ಮತ್ತು ಏನಂತ ವಿಶೇಷವಾಗಿ ಏನಂತ ಕೇಳಿದ್ರೆ ಈ ಇಂಗ್ಲೀಷ್ ಮೆಡಿಸಿನ್ನಲ್ಲಿ ಕೂಡ ಮಾತ್ರೆಗಳು ಕೈಯಾಗಿ ಇರುವಂಥದ್ದು ಜಾಸ್ತಿ ಆಗಿರ್ತದೆ. ಮತ್ತು ಇಂಗ್ಲೀಷ್ ಮೆಡಿಸಿನ್ ಕೂಡ ಗುಣ ಆಗಿರುವಂಥದ್ದು ಹೆಚ್ಚಿನದಾಗಿ ಕಡಿಮೆ ಕ್ಯಾನ್ಸರ್ ಎಲ್ಲ. ಯಾಕಂತ ಕೇಳಿದ್ರೆ ಅದು ಬಿಳಿ ರಕ್ತ ಕಣಕ್ಕೆ, ಅದು ವೈರಸ್ ಆಗಿರೋದ್ರಿಂದ ಬಿಳಿ ರಕ್ತ ಕಣಕ್ಕೆ ಅದು ಟಾರ್ಗೆಟ್ ಮಾಡ್ತದೆ. ಅದು ಬಿಳಿ ರಕ್ತ ಕಣ ತಿಂದಂಗೆ ನಾವೀಗ ಪತ್ತೆ ಫುಡ್ ಏನಂತೂ ಗಿಂಜಿ ಆಗಿರ್ಬೋದು ಮತ್ತು ತೋರಿ ಮೀನೆಲ್ಲ ಇರ್ತದಲ್ವ, ಅದು ಪತ್ತೆ ಫುಡ್ಡನ್ನೆಲ್ಲ ತಿಂದರೆ ನಮಗೆ ಬಿಳಿ ರಕ್ತ ಕಣಗಳು ಗ್ರೋತ್ ಆಗುವಂಥ ಸಾಧ್ಯತೆಗಳು ಇರ್ತದೆ. ಅದರಿಂದ ನಾವು ಫುಡ್ ಪಾಯ್ಸನ್ ಅಂತ ಹೇಳ್ತೀವಿ. ಫುಡ್ಡಿನಿಂದನೇ ಆ ರೋಗವನ್ನು ನಿಯಂತ್ರಣವನ್ನು ಮಾಡ್ಕೊಳ್ಬೋದು. ಅದಕ್ಕಾಗಿ ಈಗ ನೋಡಿ, ನಾವು ಹೆಚ್ಚಿನದಾಗಿ ಕುರಿ ಮಾಂಸವನ್ನು ಕೆಲವೊಂದು ಜನ ತಿಂತಾರೆ. ಯಾಕಂತ ಕೇಳಿದ್ರೆ ಕುರಿ ಹೆಚ್ಚಿನದಾಗಿ ಅದು ಒಂದು ಸೊಪ್ಪನ್ನೇ ತಿಂತದೆ. ಅಡವಿಯಲ್ಲೆಲ್ಲ ಸೊಪ್ಪನ್ನು ತಿಂದರೆ ಅದು ಕೈ ತಿನ್ನುವಂಥದ್ದು ಜಾಸ್ತಿ. ಈಗ ಆಕಳು ಏನಂತದ್ದು ಕೇಳಿದ್ರೆ ಹುಲ್ಲು ತಿಂತದೆ. ಹುಲ್ಲು ಹೆಚ್ಚಿನದಾಗಿ ಕೈನೇ ಇರ್ತದೆ. ಅದು ಅದರ ರಿಸರ್ಚ್ ಎಲ್ಲ ಏನಿರ್ತಲ್ವ ಅದು ಔಷಧಿ ರೂಪದಲ್ಲಿ ಬರ್ತದೆ. ಅದಕ್ಕಾಗಿ ಕೈ ತಿನ್ನುವಂಥ ಏನಿರ್ತದೆ ಅದನ್ನು ನಮಗೆ ಔಷಧ ರೂಪದಲ್ಲಿ ಸಿಗ್ತದೆ. ಅದಕ್ಕಾಗಿ ಈಗಾಗಲೇ ನೋಡಿ, ಜಿಂಕೆ ಆಗಿರ್ಬೋದು ಅದೆಲ್ಲ ಕೈಯನ್ನು ಜಾಸ್ತಿ ತಿನ್ನೋದ್ರಿಂದ ತಿಂತದದು. ಅದ್ರ ಮಾಂಸ ಚಿರತೆ ತಿನ್ನೋದ್ರಿಂದ ಅದಕ್ಕೆ ಹೈ ಸ್ಪೀಡ್ ಇಂಟೆನ್ಷನ್ ಇರ್ತದೆ. ಅದಕ್ಕೆ ರೋಗಗಳು ಜಾಸ್ತಿ ಬರೋದಿಲ್ಲ. ಈಗ ನಾವು ದನ ಕರುಗಳು ಈಗಾಗಲೇ ನೋಡಿ ನೀವು, ಅದು ಬಾರಿಕಾಗಿ ಸಾಯುವ ಕಾಯಿಲೆಗಳಿಂದ ನರಳಾಡೋದು ಭಾಳ ಕಡಿಮೆ. ಬಾರಿಕಾಗಿ ಸಾಯೋದಿಲ್ಲ, ಅದು ಏಜ್ ಆದಮೇಲೆ ಸಾಯ್ತದೆ ಹೆಚ್ಚಿನಾಗಿ. ಅದಕ್ಕೆ ಥಂಡಿಗೆ ಇಂದ ಜಾಸ್ತಿ ಸಾಯುವಂಥದ್ದು ಜಾಸ್ತಿ ಬಿಟ್ಟರೆ ಬಾರಿಕಾಗಿ ಸಾಯುವಂಥದ್ದು ಭಾಳ ಕಡಿಮೆ. ಯಾಕಂತ ಕೇಳಿದ್ರೆ ಅದಕ್ಕೆ ವೈರಸ್ಗಳು ಈಗ ನಾವು ಕ್ಯಾನ್ಸರ್, ಏಡ್ಸ್ ಅಂತ ವೈರಸ್ ಇರ್ತಲ್ವ, ಅವರ ಪ್ರಾಣಿಗಳ ದೇಹದಲ್ಲಿ ಗ್ರೋತ್ ಆಗೋದಿಲ್ಲ. ಅದು ಈಗ ನಮ್ಮ ಮನುಷ್ಯರ ದೇಹದಲ್ಲಿ ಯಾಕೆ ಗ್ರೋತ್ ಆಗ್ತದೆ ಕೇಳಿದ್ರೆ, ನಾವು ಸ್ವೀಟ್ ಪದಾರ್ಥ ಆಗಿರ್ಬೋದು ಮತ್ತೇನಂತ ಕೇಳಿದ್ರೆ ನಂಜಿನ ಪದಾರ್ಥ ತಿಂದರೆ ಅದು ಕೂಡ ಬೆಳೆಯುವಂಥ ಸಾಧ್ಯತೆಗಳು ಇರ್ತದೆ. ಅದಕ್ಕಾಗಿ ನೀವು ಹೆಚ್ಚಿನದಾಗಿ ಆ ನಂಜಿನ ಪದಾರ್ಥ ಮತ್ತು ಸ್ವೀಟ್ ಪದಾರ್ಥವನ್ನು ಹೆಚ್ಚಿನದಾಗಿ ಅವಾಯ್ಡ್ ಮಾಡಿ, ಕ್ಯಾನ್ಸರ್ ಇರುವಂಥ ಪ್ರತಿಯೊಂದು ಜನನೂ ಕೂಡ. ಅದಕ್ಕಾಗಿ ನಿಮಗೆ ಇದು ಕ್ಯಾನ್ಸರ್ ಆಗಿರ್ಬೋದು, ಏಡ್ಸ್ ಆಗಿರ್ಬೋದು, ಕೆಲವೊಂದು ಮಾರಕ ಕಾಯಿಲೆ, ಬಿಳಿ ರಕ್ತ ಕಣಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳೇನಿರ್ತಾವಲ್ವ ಅದನ್ನು ತಾವು ಹೆಚ್ಚಿನದಾಗಿ ಅವಾಯ್ಡ್ ಮಾಡಬೇಕು. ಒಂದೇದು ಮತ್ತೇನಂತ ಕೇಳಿದ್ರೆ, ಈಗ ನೋಡಿ ಕೊರೋನಾ ಬಂತು, ಕೊರೋನಾ ವೈರಸ್ ಒಂದು ಮಾತು ಬಂದವಾಗ ಅಲ್ಲಿ ವಿಜ್ಞಾನ ಲೋಕನೇ ಅಲ್ಗಾಡೋಗ್ಬಿಡ್ತು. ಯಾಕಂತ ಕೇಳಿದ್ರೆ ವೈರಸ್ ಅಂದರೆ ಭಾಳ ಡಿಫಿಕಲ್ಟ್ ಆಗಿರುತ್ತೆ. ಅದು ಚಿಕ್ಕ ಗಾತ್ರದಲ್ಲಿ ಚಿಕ್ಕ ಬ್ಯಾಕ್ಟೀರಿಯಾಗಳೆಲ್ಲ ಗಾತ್ರದಲ್ಲಿ ದೊಡ್ಡ ಬರ್ತದೆ. ಅದಕ್ಕಾಗಿ ವೈರಸ್ ಅನ್ನು ಕೂಡ ವೈಜ್ಞಾನಿಕ ಲೋಕನೇ ತಂಡ ಬಿಡ್ತದೆ. ಅದಕ್ಕಾಗಿ ನೀವು ವೈರಸ್ಸನ್ನು ಇದು ಮಾಡಬೇಕಾದ್ರೆ ನಾವು ಫುಡ್ಡಿನಿಂದನೇ ಮಾಡಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಅದು ಫುಡ್ ಪಾಯ್ಸನ್ನೇ ಆಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.